ಗುಲ್ಮರ್ಗ್ ಹೋಗಿ ಮಕ್ಕಳಾಗಿಲ್ಲ ಸಣ್ಣಪ್ಪಗ ಹಳ್ಳಿ ಎಲ್ಲಿ ಹುಡುಕಬೇಕು ತಳಕ್ಕೆ ಹೋಗ್ಬೇಕು ತಳದಾಗ ಹೋಗಿ ದುಡಿದ್ರೆ ಸಿಗ್ತದೆ ನನಗೆ 11 ಅಮಾಸಿ ದುಡಿದ ಮಕ್ಕಳಾಗಿ ಬರೆಗಾದ್ರೆ ನಾವು ಜಗದಾಗ ಬಾಟಿದ್ದು ನಡೆಯಂಗಿಲ್ಲ ಏನೇನು ಕೊಡ್ತೀವೋ ಮಕ್ಕಳನ್ನು ಎದ್ದು ದೇವ್ರು ಏನಂದೀವೋ ಅವ್ರಿಗೆ 11 ದುಡದೆ ಇನ್ನು 11 ಅಮಾಸಿ ಒಂದೇ ಅಮಾಸಿಗೆ ನನಗೆ ಏನು ಕೊಡ್ತೀವಿ ಅದೇ ಮಗನ 3-9 ತಿಂಗಳಿಗೆ ಹುಡುತಾನೆ ಮೇಲಬತ್ ಹೆಸರು ಜಗದಾಗ ಮೆರಿತಾನೆ ಹುಟ್ಟ್ಯಾನ 6 ವರ್ಷದ ಆಗ್ಯದ ಕುಟುಂಬ ತೀರ್ಕೊಂಡು ಕಟ್ಟ ಬಡ್ತಾನ ನಿಜ ಬಂದು ಕರೆಕ್ಟ್ ಮಾಡಿ ಪ್ಯಾಟ್ಯಾಗ ಸೇರ್ಬೇಕು ಎಲ್ಲರೂ ನಾವು ಮಾಡ್ಕೊಂಡು ತಿರ್ಬೇಕು ಅಂತ ಹಾಗೆ ಆಗ್ತದೆ ಇಲ್ಲಿ ಓಸು ಮಂದಿ ಬೆಳಗನವ್ರು ನಟ್ಟಿಗೆ ಹೋಗಿದ್ರಂತೆಲ್ಲ ನಾನು ಕೂಡ ಹುಡುಗರು ರೊಟ್ಟಿ ಉಪವಾಸ ಆಯ್ತದೋ ನೀವು ಊಟ ಮಾಡು ಹುಡುಗ ಹುಡುಗ ಮನೆಗೆ ಹುಡು ನೀವು ತೆಗೆದಕ್ಕೆ ಹೋಗು ಅಂದ್ರೆ ಮುತ್ಯ ಗೌಡ್ರ ಮನೆಗೆ ಹಚ್ಬಿಟ್ಟ ಗೌಡ ತಿಕ್ಕೋದು ಗೊತ್ತಿದ್ನಂತ ಹೆಂಡಿ ಅಡಿಗೆ ಆಂತರ ಇರ್ತದೆ ಲಸಿಬೇಕಾದ್ರೆ ಇದು ಮಾನವ ಅಲ್ಲ ಇದಕ್ಕೆ ಎಡ್ಕಾಸು ಹಚ್ಚಬೇಡ ಇದು ದೇವರದ ಉಂಡು ಆಡಲಿ ನಮ್ಮ ಮನ್ಯಾಗ ಏನೂ ಹೇಳಿಬೇಡ ಮುಂದೆ ಹೋಯ್ತು ಒಳ್ಳೆ ದಿನ ಒಂದು ಮಕ್ಕಳೇ ಇಲ್ಲ ಹುಡುಗ ಏನ್ರಿ ಪದ ಅದಿಲ್ಲ ಇವ ಮನೆ ಸಾಸು ಜಗದಿ ಸಾಸು ಮತ್ತು ಆಯ್ತಾರ ದಿನ ಮತ್ತೆ ಏನು ಹೇಳ್ತಾನೆ ಅಷ್ಟು ನಾನು ಕೇಳ್ತೀನಿ ಯಾಕೆ ಲಕ್ಷ್ಮೀ ಎಲ್ಲ ಮಾಡ್ಯಾರ ಸಾಸ್ಯಾರ ಸಾರ್ಸಿ ಜಗಲಿ ಮ್ಯಾಗ ದೀಪ ಹಚ್ಚಿ ಕೂತಾಳ ಹೇಳ್ತದೆ ತವ್ರ ಮನೆ ಹೊಲ್ದಾಗ 3 ಪತ್ರಿಕೆ ಹಚ್ಚು ನಿನಗೆ 3 ಮಕ್ಕಳು ಪತ್ರಿಕೆಗಳನ್ನು ನೋಡಿವು ಮಕ್ಕಳು ನೋಡಿವು ಅದು ತವ್ರ ಮನೆದು ಕಡಿತ ಪಾಠ ಲಕ್ಷ್ಮೀ ತವ್ರ ಮನೆ ಅದು ಬೆಳಿ ತಂಗಿ ಮುತ್ತಾನ ಬೆಳೆದ ಈ ಊರಾಗ ಬಂದು ನಟ್ ಕಡ್ದಾನ ಗಿರಣಿ ಮಾಡ್ಯಾನ ಪಾರ್ಸಿಗಿರ್ನಾಗ ದುಂಡಪ್ಪ ಮುತ್ಯಾಂದಿ ಒಂದು ಪರಿಸರ ಅಲ್ಲೇ ಗೆಳತನ ಕೂಡ್ಯಾರ ರಾಮಪುರ ದುಂಡಪ್ಪ ಮುತ್ಯಾಂದಿ ಗಿರಣಿ ಕೂಡಿ ಮಾಡೋರು ನಮ್ಮ ಕಡೆ ಬರೋವು ಆ ಕಡೆ ಎಷ್ಟೋ ದಿನ ಹೋಗ್ಯದ ನಿಂಗಪ್ಪ ಕಂದಿದ್ನ ಗಿರಣಿ ಮಾಡಿ ಬರಾಗ ಪೂರಾ ಹರಿದಿತ್ತು ಕಾಫ್ ಬದ ಇದೇ ಮಗನ ನಿಂಗ್ಯ ಏದಪ್ಪಗೆ ಆಮ್ ಕಡ್ದ ಅಂದ್ರೆ ನಿನ್ನ ಬಾಡ್ಡಿ ನಸ ಹೇಳ್ಬೇಡ ಬಾಡ್ಡಿನೇ ನಸ್ ನಿಂದು ಹೇಳಿಲ್ಲ ನೀನು ಬಾಡಿ ಚಾಲು ಮನ್ಯಾಗ ಬಂದು ಹೇಳನಂತ ಭಾಳ ದನ ಹೋಗ್ಯದ ಕಂಡಾಪಟ್ಟಿ ಗಂಟೆ ಬಿದ್ದವು ಒಂದು ಹರಿ ನೀರು ಇಡ್ರಿ ನೀರು ಜಳಕ ಮಾಡ್ತೀನಿ ಒಂದು ಗಂಗಾಳ ಹಾರ ಶಾವಿಗೆ ಊಟ ಕೊಡ್ರಿ ಊಟ ಮಾಡಿ ಶ್ವಾಸ ಅದನ್ನ ನಿಂಗಪ್ಪ ಬೆಳಗಾದ ಬರೋದು ಮಾಡಿ ಇನ್ನೂ ನಸಿಕಿತ್ತು ಬಂದು ಏನು ನಿದ್ದೆ ಆಯಿತು ಅದೇ ಹೆಸರು ಮಗನ ಭಯಂಕರ ನಂದು ಆಯ್ತು ನೋಡಿ ನಿಂಗಪ್ಪ ಇಂಥ ಕೀರ್ತದ ಮುಂದೆ ಹಾಕೋದು ಬಂದು ಮುಂದೆ ಬೆಳಿಬೇಕಾಯ್ತಾರೆ ದುಂಡಪ್ಪ ತೀರ್ಕೊಂಡು ಬರ್ತಾರೆ ಮಣ್ಣಿಗೆ ಹೋದಾಗ ಅವ್ರು ಹೆಚ್ಚಾಗ ರಾಮಪುರದವ್ರು ಒಟ್ಟು ಗೋರಿಸ ಗುಡ್ಡಿದ್ದತ್ತು ಮತ್ತು ಇವರು 5 ಮಂದಿ ಅಂತಂದ್ರು ಒಟ್ಟಾಳಿ ಮಾರ್ದಾಗ ಹೋಗಿ ಹಚ್ಕೊಂಡು ಬರ್ತಾರೆ ಏನಾಗ್ಯದ ದುಂಡಪ್ಪ ಮತ್ತೆ ನಿಂದಾಗ ಆಗ್ಯಾನ ಒಯ್ದು ಗೋರಿ ಮ್ಯಾಗೆ ಸಾಮಾನು ಇಟ್ಟು ಬಂದುಬಿಟ್ಟಾರ ಊರನ್ನವ್ರು ತೆಗಿಯಾಗ ನೋರಮ್ಮ ದೊಡ್ಡ ಹೋಗಿ ಧ್ಯಾನ ಮಾಡಿ ಆವಾಗ ಸಿಕ್ಕದ ಮುತ್ಯಾನ ಫೋಟೋ ಅಟತನ ಏನೂ ಇಲ್ಲ ಅದೇ ಫೋಟೋ ತೆಗೆದು ಬಂದದು ದುಂಡಪ್ಪ ಮುತ್ಯಾನ ಗುಡಾನೆ ಕೂಡ್ತಾರೆ ಫೋಟೋ ಎಷ್ಟೋ ದಿನ ನಾವು ನೋಡೋಕ್ಕಾಗಿ ಫೋಟೋ ಕುರ್ಚಿ ಮ್ಯಾಗಿಡೋದು ಜಾತ್ರೆ ಮಾಡೋದು ಕುರ್ಚಿ ಮ್ಯಾಗಿಡೋದು ಜಾತ್ರೆ ನಾನಂದೆ ಬರೀ ನಿಂದ್ರೆ ನಡೀತು ನಮ್ಮ ಮುತ್ಯಾನ ಬೆಳೆಸೋದು ಯಾವಾಗ ನಾವೊಂದು ಫೋಟೋ ತಗೋತೀನಿ ತಗೋಲ್ಲ ನಿನಗೆ ಅದು ಬೇಡ 15 ರೂಪಾಯಿ ಬಿದ್ದು ಹಾಕಿ ಬರ್ತದೆ ಹಂಗೆ ಬೆಳೀತದೆ ಫೋಟೋ ಏನಾಯಿತು ಮುಂದೆ ಹಿಂಗೆ ಹಾಕೋತ ಬಂದದ ಇನ್ನು ಇಲ್ಲಿ ಬಂದು ಕುಂದಿರ್ಬೇಕಾದ್ರೆ ಮಾನವನೇ ಎಲ್ಲ ಶರಣರುಗಳು ಹೇಳಿಕೆ ಮಾಡಿಲ್ಲ ಯಾರೂ ಹೇಳಿಕೆ ಮಾಡಿಲ್ಲ ಹೇಳಿ ಹೇಳ್ಯಾರ
ಬೆಳಗಾನ ಹೇಳಿದ್ರೆ ಯಾರು ಕಿವಿಯಾಗೆ ಬಿದ್ದಿಲ್ಲ ಮತ್ತೆ ಕಟ್ಟಿ ಮ್ಯಾಗ ಕೊಟ್ಟು ಮುಂಜಾನೆ ಕಟ್ಟಿ ಬಾ ಐತಿ ರಾತ್ರಿಯಾಗೂ ಒದರ ಮುದಕ ಈಗೂ ಒದರ್ತದ ಬಂದಾರ ನೀಲಪ್ಪ ರಾಮಪ್ಪ ನಾಲ್ಕು ಮಂದಿ ಏಪ ಪಂಚಿ ಸಾಕ್ತೇನೋ ಈ ಗಂಡ ಪಂಚಿ ಸಾಗಲ್ಲಿ ಹೆಣ್ಮಕ್ಳು ಕೂತಾರೆ ಹಾಂ ಆನಂದ ಆಯ್ತದ ಹ್ಞೂ ಆನಂದ ಆಯ್ತು ಇವ್ರು ಬನಾಪುರದವ್ರು ಅಡ್ಕಿಗೆ ಬಂದಿದ್ದಾರೆ ಶರಣ ಪೂಜಾರಿ ಯಾವ ಸಿದ್ಧ ಪೂಜಾರಿ ಇಪ್ಪ ನನಗೊಂದು ಅಪ್ಲಿ ಕೊಡು ಅಂದ ಮಗನ ನಂದು ಜಾತ್ರೆ ಇನ್ನೊಂದು ಅಡ್ಕಿ ಗಿಡ್ಕಿ ಮಾಡ್ತಿರ್ಬೇಕು ನಿನಗೂ ಬರ್ತೀನಿಪ್ಪ ಅಪ್ಲಿ ನೀನು ಕರ್ದಾಗ ಬರ್ತೀನಿ ನಾ ಅಂದ ಬರೋಬ್ಬರಿ ಮಡ್ಡಿ ಸಿದ್ದನ ಬಲ್ಲಿ ಹೋಗಿ ವಾರ ಬೆಳಗ್ಗೆ ಮುತ್ತಾನೆ ಏಯ್ಯಪ್ಪ ನಾವು ನೋಡಿದ್ರಿ ಹಂಗೆ ಅದು ಸತ್ಗಿನಿ ಹೊಳಿ ಬಂತು ಮುತ್ಯ ನಿಂಗದಾಗ ಆಗ್ಲಕ್ಕ ಭಾರ ಧನ್ಯ ಆಗ್ಲಕ್ಕ ಐದು ಇದು ಯಾರು ತೆಗೆದಿರ್ಬೋದು ಅದೆಲ್ಲ ಹರೇ ಅಲ್ಲಿ ಹೇಳಿದ ಅವನು ಊರಾಗ ಸುಡುಗಾಡ ಮಾಡ್ತಾರೆ ಮಕ್ಕಳು ಬಿಡಾರೆ ಅವ್ರು ನನ್ನ ಮಕ್ಕಳು ನಾ ದೊಡ್ಡಗಾದ್ರೆ ನಾನು ಮುಡಿಸ್ತೀನಿ ಮ್ಯಾಗ ಹೋದ್ರು ಅವ್ನು ದೊಡ್ಡ ಅದ ಅವ್ನು ದೊಡ್ಡ ಕೊಟ್ಟಿನ ಕಚ್ಚೆ ಮಾಡಿದ್ರು ನಾನು ಮ್ಯಾಗ ಕೇಸ್ ಮಾಡಿದ್ರು ನಾನು ನಡೀತದ ಅದು ನಾನು ನಡೆಯಾಗಲ್ಲ ಅವ್ನು ಆಸ್ತಿನೇ ಅದ ಆಸ್ತಿ ಕೊಟ್ಟಿನ ಅಂತ ಹೇಳ್ತೀನಿ ನಾನು ಬರೀ ಅವ್ನು ಬಿಟ್ಟು ಬಿಡೋದು ಸರಿ ಅಂದ ಮಾಮ ನೀನು ತಲ್ಬಿಡ ಇನ್ನೆಲ್ಲ ನಾವು ಮಾಡ್ತೀವಿ ಕ್ಯಾಟ ಪಡಿ ಐತಿತ್ತು ನಾನು ನೋಡ್ಬೇಕು ಗರ್ಸ ಇದಕ್ಕೆ ಧನ್ಯ ಮಾಡಿ ಕಲ್ಲು ಇಟ್ಟಿಲ್ಲ ಮ್ಯಾಗ ಬಸವಣ್ಣ ಮಾಡೋದು ಬಸವಣ್ಣ ಅಷ್ಟು ನಾವು ನೋಡ ಗೋರಿ ಮ್ಯಾಗ ಬಸವಣ್ಣನ ಮಾಡಿದ್ವಿ ಹ್ಞೂ ಮತ್ತೆ ಗೋರಿ ಮ್ಯಾಗ ಬಸವಣ್ಣನ ಮಾಡಿದ್ವಿ ಹಿಂಗೆ ಕಲ್ಲು ಇಟ್ಟು ಪೂಜೆ ಮಾಡಲಿಲ್ಲ ಇಲ್ಲ ಬಸವಣ್ಣನ ಮಾಡೋದು ಅಂದ್ರೆ ಬಸವಣ್ಣ ಜಾತ್ರೆ ಇದೆಯಲ್ಲ ಹೇಳಿಕೆ ಮಾಡಿ ಅನ್ನೋದು ಹೇಳಿಕೆ ಮಾಡಿ ಹಿಂಗೆ ಬಸವಣ್ಣ ಹೇಳಿಕೆ ಹೇಳಿ ಮಾಡಿ ಹೇಳೇನ ಬಸವಣ್ಣನ ಮಾಡಿ ಮ್ಯಾಗಿಟ್ಟು ಅವರು ಮುತ್ಯಾಲಿಂಗದಾಗ ಏನಂತ 10-12 ಮರಿ ಕೊಟ್ಟು ಹಚ್ಬಿಡೋದು ಯಾರು ಬೆಳಗನವರು ಅವನು ಶಿಕಾರ್ಕಣೆ ನಾವು ಹೊಡ್ಯಾಗ ಗಾಣ ಹೊಡೆದು ಗಚ್ಚಿನ ಗಾಣ ಹೊಡೆದು ಕಟ್ಟ ಎಲ್ಲ ಹೊಡ್ಯಾಗ ನೀರು ಕೊಟ್ಟು ಹೊಡೆದೆವು ಕವಿ ಅವ್ನಿಗೆ ಏನಾಯಿತು ಸುಳಿ ಮಗ ಮ್ಯಾಗ ಬಿಟ್ಟು ಹೋಗ್ಬಿಟ್ಟ ಅಲ್ಲಿ 25 ಮ್ಯಾಗ 6 ವರ್ಷ ಅದ ಮುಂದೆ ಮಂದಿನ ಕೂಡಿಸಿ ನೋಡಿ ಮಾಡಿ ಪೂಜಾ ಪೂಜೆಗೆ ಬಂದು ನಾ ಕಟ್ತೀನಿ ಅಂದ ಅವಂಗೊಂದು ಹುಣ್ಣಾಗಿತ್ತು ಮುತ್ತೆ ಇದ್ದಾಗ ಪಶ್ಚಾತ್ ಹಚ್ಕೊಂಡು ಹೊರದಿನಿ ಬೀಗದ ಮನೆಗೆ ಬಂದಾಗ ಬರೀ ದಿಮ್ಮಿನ ಮ್ಯಾಗ ಕೈ ಇಟ್ಟು ನೀನು ಏನು ಮಾಡಲ್ಲ ಪೂಜಾ ಮುಗಿತದ ನಾನು ಬ್ಯಾಡ ಮಾಡ್ತೀನಿಪ್ಪ ಅದು ಬೇಡದಾಗ ಹೋಯ್ತು ಏಸೋದಿನ ಗವಿಯಾಗಿ ಮತ್ತು ಪಟ್ಟಿ ಹಾಕಂದ್ರೆ ಪಟ್ಟಿನೂ ಇಲ್ಲ ಮುಂದೆ ಅವ್ರವ್ರೊಳಗೆ ತಿಂಡಿ ಬಿತ್ತು ಕುಂಟು ಏನು ಮಾಡ್ದ ನಿಮ್ಮ ಟಿಕ್ಕನೂ ಹಾರಿ ಹೊಡೆದ ಉಜಿನೂ ಹಾರಿ ಹೊಡೆದ ತನ್ನಂತೆ ಮಾಡ್ಕೊಂಡು ಈ ಬಳಗಾರಿ ಮತ್ತು ತಿಪ್ಪಣ ಎರಡು ಅದು ಕುಂಟಾಡ್ಕೋ ತಿಂದಿಗೆ ಬರ್ತದೆ ಬಣ ಮಾಸ್ತಾರೆ ಏನಾಗಿತ್ತು ಹಿಂಗೆ ನಮ್ಮ ಪೂಜೆನೂ ಇಲ್ಲ ಟಿಕ್ಕನೂ ಇಲ್ಲ ನಮಗೆಲ್ಲ ಹಾರಿ ಹೊಡೆದು ತಾನೇ ಮಾಡ್ಕೊಳತ್ತೀನಿ ನಡಿ ಹಂಗೆ ಅದ ತೆಗಿತಿಲ್ಲ ನಾನು ಬಣ ಮಾಸ್ತಾರೆ ಹೋಗಿ ಅದು ದೇಹ ತೆಗ್ತಾನೆ ಟಿಕ್ಕಣೂ ಅದ ಮುತ್ತನ ಹೆಸರಲ್ಲಿ ಆಗೇ ಇಲ್ಲ ಚೆನ್ನಪ್ಪನ ಹೆಸರೇ ಅವ್ರನ್ನೆಲ್ಲ ನೀ ಏನು ಹೇಳ್ತಾರೆ ಅದನ್ನು ಕೇಳಿ ಏನು ಹೇಳೋಕ್ಕೇನಿಲ್ಲ ಮಾಮ ನಮಗೇನು ರೊಕ್ಕ ಬೇಡ ಅದು ಮತ್ತೆ ಗುಡಿ ನಿಂತದ ನೀವು ಏನು ಕೊಡ್ತೀರಿ ಅದೇನು ಅದು ಗುಡಿನೇ ಕಾಡ್ತೀನಿ ಅವಾಗ ಕಣ್ಣೊಳಗೆ ಹೊಲ ಹೊಂಟಿತ್ತು ನಾನು ಹೊಲ ಹೋಗೋದಾಕರೆ ಗುಡಿ ಹಾಕಿ 1,000 ರೂಪಾಯಿ ಕೊಟ್ಟರು 1,000 ರೂಪಾಯಿ ಸಾಹೇಬ್ರ ಕೈ ಕೊಟ್ಟ ಬಸವಣ್ಣ ಗುಡಿ ಕಟ್ಟಿದ್ರು ಅವಾಗ ರಾಜಸಾಹೇಬ್ ಕೈ ಹಾಂ ರಾಜಸಾಹೇಬ್ರ ಕೈ ಈ ಮಧುಚನ್ನಪ್ಪ ಅದೇ ರಾಜಸಾಹೇಬ್ ಅದು ಕಟ್ಟಿ ಬಂದಿದ್ದ ಅಲ್ಲಿಂದ ಇದು ಆಯ್ತಲ್ಲ ಆ ಕಟ್ಟಾಗ ಗುಡಿ ಅಲ್ಲೇ ಇದ್ದ ಬಸವಣ್ಣ ಹೊರಗೆ ಬಂದಿಲ್ಲ ಹಿಂದಿಗಳಿಗೆ ಮುತ್ಯಾನಿಂಗದಾಗ ಅದರಿಂದ ಹೊರಗೆ ಬಂದ ಮೊದಲು ಬಂದಿಲ್ಲ ಕಟ್ಟದ ಮತ್ತು ಇದನ್ನು ಕಟ್ಟದ ಮತ್ತು ಎರಡು ದೇವ್ರ ಖರ್ಚಲಾಕ ರೊಕ್ಕ ಬೇಕಲ್ಲ ಅದು ಗುಡಿ ಕಟ್ಟಿ ಶಾಂತಿ ಮಾಡಬೇಕು ಅವನು ತಿಪ್ಪಾಣ ಒಂದು ತಗಲು ಬಿಟ್ಟಿದ್ದ ಮತ್ತು ಅದು ಭಾಳ ಬಿಡಿಸಿದ ತಗಲ ಅಷ್ಟು ಕುರಿ ಹೊರಗೆ ತಗಲ್ಗಳು ತಂದೆ ಅದು ಮನೆಗೆ ಬಂದು ಕೆಲವರಿಗೆ ಎಲ್ಲ ಮನೆಗೆ ಹೋಗಿ ಅಂತ ತಡ್ಡಿನ ತಗದ ಹರಿ ನಾನೇ ಇದ್ದವನೇ ಹೇಳಿದ್ರಪ್ಪ ಇದು ಕಟ್ಟೋದು ನಾವು ಮನೆದಿಂದ ಬಂದು ಯಾಕೆ ಹೋಗ್ತಮ್ಮ ಟಗರಿಗೆ ಏನಾಗ್ಯದ ಏನು ತಡ್ಡು ಹಿಡಿದ್ರು ನೋಡಿ ಎಲ್ಲ ಯಪ್ಪ ಹೆಂಗೆಲ್ಲ ಆಯ್ತು ನಾವು ಮುಖ್ಯ ಬಿಟ್ಟಿದ್ದೆ ಸುಳಿ ಮಕ್ಕಳು ತಡ್ಡು ತಿಂದ್ರೆ ನಡೆಯಂಗೆ ಅದೇ ಟಗರಿನ ರೊಕ್ಕ ನೋಡಿ ಶಾಂತಿ ಭಾಳ ಶಾಂತಿ ಆ ಶಾತ ಇರ್ತದೆ ಯಾವಾಗ ಇಟ್ಟಲ್ಲ ಒಂದು ಶಾಂತಿ ಅದು
ಹೊಲದ ಪತ್ರದಾಗಿದ್ದ ಯಾರು ಕಾಯಿ ಹೊಡೆದಿಲ್ಲ ಅವನು ಏನು ಅವ್ರ ಅಪ್ಪನ ಹೊಸ್ತಂತ ಅವನೇ ಇಟ್ಟು ಮಾಡಿ ನಾಲ್ಕು ಮಂದಿ ಈ ಕಾಯಿ ಗುಡಿ ಆದ್ಮೇಲೆ ಬೆಳಿ ಎಲ್ಲಿದ್ದೀನಿ ನೀವು ಏನಾಯ್ತು ಈಗ ಬೆಳಕ ನಾವು ನೋಡೇವು ಇಂಥ ಕೀರ್ತಿ ನಡೆದದ ಬದೇ ಬಂದಿದ್ದು ದೇವ್ರುಗಳು ಎಲ್ಲ ನಿಂತಾವೆ ಮತ್ತು ಹಿಂಗೆ ಮಾಡಿ ಸಂಸಾರ ಮಾಡಿ ಮತ್ತು ನಿಮ್ಗೆ ಎಲ್ಲರಿಗೆ ಅನುಕೂಲ ಮಾಡಿ ಮತ್ತು ಇಂಥ ನಮಗೆ ಹಿಂಗೆ ಬೀಳ್ತಾರೆ ಕೊನೆ ಅಂದ್ರೆ ಹೇಳಿ ಕೇಳಿ ಹೋಗ್ಯಾರ ಅವರು ಎಲ್ಲರೂ ಒದ್ದಾಡಿಲ್ಲ ಚತ್ತಿಲ್ಲ ತಂದೆ ಹೋಗ್ತೀನಪ್ಪ ನಾನು ಎಲ್ಲಿ ಹೋಗ್ತಾನೆ ಅಂತಾರೆ ಇವರು ಹೋಗ್ತೀನಿ ಅಂತಾನೆ ಎಲ್ಲಿ ಹೋಗ್ತಾನೆ ಅಲ್ಲ ಯಾರು ಹೋಗ್ತಾರೆ ಅವಾಗ ಪಬ್ಲಿಕ್ ಅವ್ರು ಹಾಂ ಪುನಾಪದವ್ರು ಬಂದು ಏನು ದಾನಿ ಮಾಡಿ ಆಗ ಪ್ರಹ್ಲಾದ ಗೌಡ ಇದು ಬ್ಯಾಲ್ಪತ್ರಿ ಗಿಡ ಹಚ್ಚನ ಅವ್ನ ಮಕ್ಳು ಹುಟ್ಟುದು ಮುಂದೆ ಕತಿ ಅಲ್ಲೇ ಬಿಟ್ಟು ಮೂರು ಮತ್ತು ಇಲ್ಲಿ ಇದ್ದಲ್ಲ ಗೌಡರು ಪ್ರಹ್ಲಾದ ಗೌಡರು ನೌಕರಿ ಹೋಗೋದು ಪ್ರಹ್ಲಾದ ಗೌಡನ ಕಿತಾನ ಒಬ್ಬ ಸಣ್ಣಾಕಿ ಹೆಸರು ಏನೋ ಇತ್ತು ಹೆಣ್ಮಗಳು ಇಲ್ಲೇ ಲಗ್ನ ಮಾಡ್ಯಾರ ನಾವು ನೋಡಕ್ಕೆ ಹಾಡು ಕಾಯ್ತಿದ್ದೆ ಅಯ್ಯೋ ಅಡಿಕೆ ಪಾನಾನ ಕಿತ್ತ ಹೌದು ಮಾಡಿ ತಮ್ಮಕ್ಳು ಊಟ ರೊಕ್ಕ ಕೊಡ್ಬೇಕಾಯ್ತು ಗುಂಡಿ ಕೊಡ್ರಿ ಯಾವಾಗ ಗುಂಡಿ ಕೊಡ್ರಿ ಬಂದಲ್ಲ ಬೆಳವು ಕಾಲ ಮತ್ತೆ ಇಲ್ಲಿದ್ದಿಂದ ಈ ಕಡೆ ಅಲ್ಲಿ ಪ್ರಹ್ಲಾದ ಗೌಡ ಹಾಂ ಪ್ರಹ್ಲಾದ ಗೌಡ ಇದು ಅಣ್ಣಪ್ಪ ಗೌಡಗ ಮೊದಲೇದ ಮಗ ಪ್ರಹ್ಲಾದ ಗೌಡ ಹುಟ್ಟಿದ್ನಲ್ಲ ದೇವ್ರು ಹೇಳಿದ ಮುತ್ಯ ದೇವ್ರು ಹೇಳಿಂದ ಪ್ರಹ್ಲಾದ ಗೌಡನೇ ಮೊದಲು ಹುಟ್ಟಲವ ಮೊದಲ ಅವನೇ ಹುಟ್ಟದಾವಿಲ್ಲ ಅಲ್ಲಿ ಚೊಕ್ಕ ಹೆಣ್ಮಗಳು ಅವನ ಬೆನ್ನ ಹೆಣ್ಮಗಳು ಚೊಕ್ಕ ಹತ್ತಿದ್ದಳು ಆಕೆ ನಿಜ ಲಗ್ನ ಮಾಡಿಕೊಟ್ರು ಹಿಂದಿಗಡೆ ಆ ಹೆಣ್ಮಗಳ ಮ್ಯಾಗ ಇವರಿಬ್ಬರು ಹುಟ್ಟಿದ್ರು ಹಾಂ ಯಾರ್ಯಾರು ಕಿಟ್ಟನು ಪಾಂಡ ಇಟ್ಟಣ್ಣ ಪಾಂಡಣ್ಣ ಅವರು ಪ್ರಹ್ಲಾದ ಗೌಡ ಹುಟ್ಟಿಂದ ಇವರು ಇಬ್ರು ಗಂಡಸ ಮಕ್ಕಳು 4 ಮಂದಿ ಇಟ್ಟ ಪಾಂಡ ಅವ್ರು ಹುಟ್ಟಿದ್ರು ಹುಟ್ಟಿಂದ ಪ್ರಹ್ಲಾದ ಗೌಡಗ ಇದು ಮುತ್ಯ ಪ್ರಹ್ಲಾದ ಇದು ಅಣ್ಣಪ್ಪ ಗೌಡನ ಮನೆಗೆ ಹೋದಾಗ ಪ್ರಹ್ಲಾದ ಗೌಡ ಮುತ್ಯಾಗ ಬೈದ್ ಇದು ಅಣ್ಣಪ್ಪ ಗೌಡಗೆ ಬೈದ್ನತ್ತ ಮುತ್ಯ ಇಳಿದು ಕುರ್ಚಿ ಕೊಟ್ಟನಂತ ಮುತ್ಯಾಗ ಅಣ್ಣಪ್ಪ ಗೌಡ ಅದೊಂದೇನು ಹೇಳಲ್ಲ ಅವ ಕಾರವಾರ ನೌಕರಿ ಹೋಗ್ಯ ಬರೋ ಟೈಮ್ ಬರ್ತಲ್ಲ ಇದ್ರ ಅವ ಮಾತಾಡ್ಯಾನ ಹುಟ್ಟುದು ಇವ್ನ ಬಾಯಿಲೆ ಹುಟ್ಟ್ಯದ ಇದಿ ಬರೋ ಕಾಲ ಬತ್ತ ಕುರ್ಚಿ ಕೊಟ್ಟಿ ಅವಾಗ್ಯಾಕೆ ಕುರ್ಚಿ ಕೊಟ್ಟೆ ಕೇಳೋಣ ಮುಂದೆ ಮುತ್ಯ ಚಾ ಕುಡಿದು ಮನೆಗೆ ಬಂದಾನ ಅವಾಗ ಅವ್ರ ಅಪ್ಪಗೆ ಬೈಲಾತಾನ ನಿನಗಿರೇಡೇನು ಅವನಿಗಿರೇಡೇನು ಅವ್ನು ಕುರ್ಚಿ ಕೊಟ್ಟಕ್ಕೆ ಅಂತ ತೆಳ ಕುಂದಿರ್ತೀಯಾನಿ ಅಂತ ಅಪ್ಪಗೆ ಬೈದ್ನತ್ತ ಅಣ್ಣ ಅದು ಬೈದಿದ್ದು ಮುತ್ಯಾಗ ಗೊತ್ತಾಯ್ತತಿ ಮುತ್ಯಾಗ ಗೊತ್ತಾಗ ನಾವು ಹೊಳ್ಳಿ ವಾದ್ನತ್ ಮುತ್ಯ ಹೊಳ್ಳಿ ವಾದಿಂದ ಬಲಗಾಲ ಒಳಗೆ ಇಟ್ಕೊಂಡ ತೆಗದ್ನತ್ತ ಅಣ್ಣ ಕತ್ಲಿ ಬಿತ್ತಲ್ಲ ಮನ್ಯಾಗ ಅನ್ನತ್ ಗೌಡಗ ಅಣ್ಣ ಕತ್ಲಿ ಬಿತ್ತಲ್ಲ ಮನ್ಯಾಗ ಅಣ್ಣ ಯಪ್ಪ ಅವ್ನು ಗೊತ್ತಾ ಅಣ್ಣಪ್ಪ ಗೌಡಗ ಇದು ಹಿಂಗೆ ಬೈದಿದ್ದು ಹುಡುಗ ಗೊತ್ತಾಗ್ಯದ ಮುತ್ಯಾಗ ಅದಕ್ಕೆ ಹಂಗಾಯ್ತು ಇಲ್ಲಪ್ಪ ಎತ್ಗೋ ಮಾತಂದ್ರು ಅದು ಕೈಲಾಸಕ್ಕೆ ಮುಟ್ತು ಮಾತ ಕತ್ಲು ಬಿತ್ತಾನೆ ಮನ್ಯಾಗ ಅಂತೇಳಿ ಹೊಳಿ ಬಂದು ಆ ಹುಡುಗ ನೌಕರಿ ಹೋಯ್ದು 4 ದಿನದಾಗ ಹೆಣ ಎರ್ಕೊಂಡೆ ಬಂದ್ರ ತಗೊಂಡು ಅದಾವಿನಾ ಟೈಮಿಂಗ್ ಇರ್ತದ ಟೈಮಿಂಗ್ ಇರ್ತದ ಮುಗಿಸೋನು ಇಲ್ಲಿಗೆ ನಮ್ಮ ಕೈ ಮೇಲೆ ಆಗ್ಯದ್ರಿ ದೇವರು ಇದು ಆಗಿದ್ರೆ ಕರೆ ಇಲ್ಲಿದು ನಾ ಹೇಳೋದು ಮತ್ತೆ ಅದು ಹೇಳೋದಕ್ಕಿಲ್ಲ ಯಾರು ನನಗೆ ಗೊತ್ತಿಲ್ಲ ಸುಳ್ಳು ಗೌಡರು ಗೊತ್ತಿಲ್ಲ ಯಾರು ಹೇಳಿಲ್ಲ ನಾನು ಅಲ್ಲ ಅವ್ರಿಗೆ ಗೊತ್ತು ನನಗೆ ಹೇಳಿದಿಲ್ಲ ಹಿಂದ್ಗಡೆ ಇವ ಹುಟ್ಟಿಂದ ವಾದ ಆಯ್ತು ಮಾಡ್ಬೇಕಂದ್ರೆ ಯಾರೂ ಇಲ್ಲ 3 ಮಂದಿ ಹನುಮಂತನ ನಾ ಕರೆಯಪ್ಪ ಮುತ್ಯ ಮಕ್ಕೊಂದಿದ್ದ 14 ನಿಮಿಷಕ್ಕೆ ಅದು ಮುಗಿದ ಇಲ್ಲ ಹಂಕದಂಗೆ ಬಂದಿದ ಎಬ್ಬಸಿ ದೀಪಾಚಿ ಕೇಳು ನಮ್ಮ ಸುದ್ದಿ ದೀಪಾಚಿದೇವು ಮಕ್ಕೊಂದಿದ ಎಬ್ಬಸಿದೆ ರೊಕ್ಕ
₹900 ಎಳಿಸಿ ಅನ್ನೋದು ಸೊಂಟಕ್ಕೆ ಕಟ್ಟಿದ್ದೆ ರೊಕ್ಕ ಎದ್ದು ಜಿಗಿನಿರ್ತಿ ಏನಂದ ರೇ ಮೇಲ್ನಾಡಾಗ ಹುಟ್ಟಿ ಮೇಲೆ ಎತ್ತು ಮೆರಿತೀನಿ ಹುಟ್ಟಿ ಬರ್ತೀನಿ ನೋಡಿ ಹೋಗಿ ಮ್ಯಾಗ ಹನುಮಂತಾನೆ ಕುಂಬಾರಳ್ಳಿ ಹೋಗುನು ಅವನು ಅದು ಬೀಗರದಾಗ ಅದು ಮಕ್ಕ ಹೊಡ್ತಾರೆ ಕುಂಬಾರಳ್ಳಿ ಹೋಗ್ಯಾರ ಎಲ್ಲ ಕಡೆಗೆ ಕಂಚಿನ ಮಕ್ಕ ಏನು ಇಲ್ಲ ಹಿಂಗೆ ಮಾಮಾಗೆ ಹೆಚ್ಚಿಟ್ಟು ಅವ್ನು ಮ್ಯಾಕ್ ಕೊಡ್ತೀನಿ ಅಂದಾನ ನಾ ಬಂದೆ ನಾನು ಮುಂದೆ ಹೋಗು ಮನಸ್ಸಿತ್ತು ಇದು ಸುಳ್ಳು ಬಿದ್ದ್ಯಾ ಅಂದ ಹುಡುಗ ಬರ್ತದೆ ಇವ್ರ್ಯಾರಿ ಇಲ್ಲೇ ಇವರು ಬೆಳೆ ಮುಖ ಮಾಡೋರದ ಅಂತ ಎಲ್ಲ ನಮ್ಮ ಕಂಚಿನ ಅದಾವು ಇಲ್ರಿ ಮತ್ತು ಹನಗಂಡಿ 16 ಮೋಟ್ರ್ ಬಂದ ಹಂಗೆ ಹೊಸರು ಕುಡಿ ಅದು ಈಗ ಯಾವ ಇಂಥ ಮಾಡ್ತಾರೆ ಏನು ನಾವು ಒಂದು ಮೂರ್ತಿ ಬೇಕೀಗ ನಾರೇ ಈಗ ಬೆಳಗಾವಿ ಹೊಂಟೀನಿ ನಿಮಗೆ ನಾವು ಕೇಸ್ ಅದ ನಂಬಲ್ಲಿ 9 16 ರೂಪಾಯಿ ಇರ್ತಾವೆ ಬೆಳೆ ಅರ್ಧ ಕಿಲೋ ಬೆಳೆದು ಅರ್ಧ ಕಿಲೋ ಬೆಳ್ಳಿಗೆ 600 ಕೊಟ್ಟಾರೆ ಲೋನ್ಸೆ ಮಾಡಾಕ್ತದೆ ₹100 ಪಲ್ಲಕ್ಕಿ 900ದಾಗ ಆಗುತ್ತಾನ ಯಾರಿಗೆ ಪಟ್ಟಿ ಹಾಕಿಲ್ಲ ಯಾರಿಗೆ ಬರ್ತಿಲ್ಲ ಹನುಮಂತನ ಬಂದು ಹಾಕಿ ಬಂದಿನಂದ ಅಮಾಸಿ ಚೌತಿ ಅಮಾಸಿ ಆಯ್ತಾರೆ ಬಂದು ನಾ ಬಿಟ್ಟು ಹೋಗೋದಿಲ್ಲ ಮುತ್ಯ ಹುಟ್ಟಿನ ದಿನ ಹೊರಗೆ ಚೌತಿ ಅಮಾಸಿ ದಿನನೇ ಹುಟ್ಟ ಇದೇನು ಕೆಲಸ ಪೂಜೆ ಬಯಲಿ ಆಯಿತು ಎಲ್ಲ ಆಪತ್ತೆ ಬಂದು ಹುಟ್ಟಿ ಬಂದೀನಿ ಮೇದಾಪತ್ತು ಮೇಲೆ ತಿಂದಿಲ್ಲ ಇನ್ನು ಮಕ ರೊಕ್ಕ ಕೊಟ್ಟೇವು ಸೊಂಟಕ್ಕೆ ಏನು ಇದ್ದಿಲ್ಲ ಮುಂದಿನ ಸುದ್ದಿನೇ ಮಾತಾಡ ಆಗುತ್ತೀನ ಅವು ಎಲ್ಲ ಹೇಳುದ ಅದೆಲ್ಲ ಅಲ್ಲಿ ಹೊಳೆಗೆ ಹೋದಾಗ ಮುತ್ಯಾಗ ಪೂಜೆಗಳು ಕಾಡ್ತಿದ್ರತ್ತ ಭಾಳ ಅದು ಅಮಾಸಿಗೆ ಹೋಗ್ಯಾನ ಹಳ ಬಂದತ್ತು ನೋಡಿ ಹಾಳ ಕುದುರೆ ಮೇಲೆ ಹಂಗ ಸಾಯ್ತೇನು ಹಾಳು ಹರಿದ್ರೆ ಆಗ್ತದೆ ಕುದುರೆ ನೀನೇ ಕೂಡ ಹೋಗೋಣ ಹಾಂ 12 ಅಮಾಸಿ ಬಂದೀನಿ ಜರಾಗ ಹೋದ ನನ್ನ ಪುಣ್ಯನೇ ಆಯ್ತಲ್ಲ ನೀರು ಹಿಂಗೆ ಬಗಡ್ತಿದ್ದ ಕುದುರೆ ಗೋವಿಗೆ ಭೇಟಿ ಆಗ್ಬೇಕಾದ್ರೆ ಅವಾಗ ಆಬ್ರೆ ಅದು ಸಾಯ್ತಾನ ಅಂತಿದ್ದೀವಿ ನಾವು ಹಿರಿಯನ್ ಇರ್ತದೆ ಕುದುರೆ ಮತ್ತೀಗ ಕೆಂಚ ಪೂಜಾರಿ ಅಪ್ಪಗೆ ಏನದು ಸುದ್ದಿ ಬೆಳಗಾವಿ ಅಪ್ಪಗೆ ಜರ ಕಣ್ಕಾಲ ಬಂದದ ಇವ್ರ ಮನ್ಯಾಗ ತಿಪ್ಪಳಗಳ ಮನ್ಯಾಗ ಒಂದಿಷ್ಟು ನೀರು ರೀ ಯಾಕಂದ್ರೆ ಜರ ಮೇಯಮಾಗಿ ಜಾಕ ಮಾಡ್ತೀನಿ ದೇವ್ರು ಹೋಗಿ ಹೊಳೆ ಮನೆಗೆ ಬರ್ತೀನಿ ಏಪ್ಪ ನಾನು ಅದ್ರಾಗಲು ನಿಮ್ಮ ಮುಂದೆ ತೆಗಿಯಳಿ ಹೋಗೋದ್ರೊಳಗೆ ಬರ್ತೀನಿ ಜರ ನಡಿ ಮುಂದೆ ನಾನು ಜರ ಜಾಕ ಮಾಡಿ ಜರ ಉಳ್ಳಾಡ್ತೀನಿ ಮೇ ಬಾಚಿ ದೇವ್ರು ಹೋಯ್ತು ಜಾಕ ಮಾಡಿ ಅಂತ ಕುದುರೆ ಅವನು ಕೊಡ್ಬೇಡ ಕುದುರೆ ಮಾಡ್ತತ್ತ ಅದದು ಕುದುರೆ ಅನ್ನ ಹಿಂಗೆ ಬೆಳಗಾರಿ ಅಪ್ಪ ನೀನು ಗಂಡಂದು ಹಾಂ ನನ್ನ ಗಂಡ ದೇವ್ರಿಗೆ ಬಂದನ ಯಾವ ಗಂಡ ನೋಡೋಣ ಯಾರು ಗಂಡ ಬಳಿ ಜಳಕ ಮಾಡಿ ಬಂದು ಬರೀ ಬಟ್ಟೆಗೆ ಬಡ್ದಿದ್ದು ಎಡವಿಗೆ ಬಡ್ದಿದ್ದು 1 ವರ್ಷ ಬಿಡ್ತಾರೆ ಯಾರು ಈಗ ಬೆಳಗಾರಿ ಅಪ್ಪ ಗದ್ದಿಗೆ ಪೂಜಾರಿನೇ ಅವನು ಮತ್ತು ಬೆಳಗಾರಿ ಅಪ್ಪ ಗದ್ದಿಗೆ ಪೂಜಾರಿ ಮುಂದೆ ಹೋಗಿ ಕೇಳೋಣಂತ ಇಪ್ಪ ಹುಡು ಸಾವ ಸುಳಿ ಮಗನ ಎಷ್ಟದು ಮಾರಿ 1 ವರ್ಷ ಆಯಿತು ಮರಲಾತೀನಿ ನಾನು ಸಾವಿರ ಕೊಡು ಮೊದಲು ನನಗೆ ಕೊಡು ನಿನಗೆ ಹಿಂದ್ಗಡೆ ಕೊಡ್ತೀನಿ ನೀನು ನನಗೆ ಮೊದಲು ಕೊಡು ಸಾವು ಏನು ನಿನಗೂ ಕೊಡ್ತೀನಪ್ಪ ನಾನು ಅವ ಸತ್ತ ಇವ್ರು ಮುಂದಿನ ವರ್ಷನಾಗ ಕೇಳಿಕೆ ಮ್ಯಾಗ ಬರೀ ನಿನ್ನ ಗಂಡ ಅಂದಿದ್ದಕ್ಕೆ 1 ವರ್ಷ ಬಿದ್ದು ಸತ್ತ ಗದ್ದಿಗೆ ಪೂಜೆಲ್ ಕರೆ ಬಾಯಿಲಿ ಹಾಡ್ತಲ್ಲ ನನ್ನ ಗಂಡ ಹೊಡಿತೀನಿ ಯಾವದ ನೋಡು ರಾಯ ಪೂಜಾರಿ ಕೆಂಚ ಪೂಜಾರಿ ಶರಣ ಪೂಜಾರಿ 3 ಮಂದಿ ದೇವ್ರು ಬಂದೆ ಈಗ ಮಾಮ ಮಾತಾಡ್ಲ ಬಂದಿರ ನಿಂಗಪ್ಪ ಹೌದು ಇವ್ರದ್ದು ಆಯ್ತು ಮುತ್ಯನ ಚರಿತ್ರೆ ಹೇಳಿದ್ ಬರೀ ಅಪ್ಪಂದು ಆಯ್ತು ಕಡಿದು ಹೇಳೋದು ಇದು ಆದಿಂದ ನಮಗೆ ನಿಗಲಾಗ ಆದಿಂದ ಇವ್ರು ಹೋಗಿ ರಾಮಪುರ ಕೊಡ್ತಾರೆ ಕುದುರೆ ನೋವು ಮಾಡ್ತತ್ತ ಅವ್ರಿಗೆ ತಿಳಿಸ್ತೀವೋ ನಡಿ ನಾರೇ ನನ್ನ ಮನೆಗೆ ಬರ್ತೀನಿ ನೀನು ನಂದು ಮುಗೀತು ಆಟ ಬಸಮ್ಮ ಕರ್ಯಮ್ಮ ಈಗೇನು ತಡಿ ಆಗ್ಯದ ಅಲ್ಲೇ ತಿಳಿಸಿ ಬಿಟ್ಟಾರ ಅಪ್ಪ ಅದನ್ನು ನಮ್ಮ ಊರಿಗೆ ಬರಂಗಿಲ್ಲ
ಅಪ್ಪಿದ್ದು ನಾವು 5 ಮಂದಿ ಇದ್ದೀವಿ ನಿಮ್ಮ ನೆನೆಯಾಗಲ್ಲ ಇದಪ್ಪ ಅಪ್ಪ ಆಡೋ ಮುಂದೆ ನಾ ಹಿಂದೆ 13 ದಿನ ಬರ್ತದೆ ಅವ ಮುಂದೆ ಹೇಳಿ ಹೊಕ್ಕಿನಂತ ಹೇಳಿದ್ವಿ ಯಾರ ಕೈಲಿ ಆಗಿಲ್ಲ ಜಗದಾಗ ಬೇಕಾದಲ್ಲಿ ಹೋಗಿ ಇದ್ದಿಲ್ಲ ಒದ್ದಾಡಿಲ್ಲ ಸಂಸಾರ ಬಗ್ಗೆನೇ ಇಲ್ಲ ಹೊಕ್ಕಿನಂತ ಹೇಳಿವ್ಯಾರ ಲೋಕಕ್ಕೆ ಹೋಗ ಮತ್ತು ಬರ್ತೀನಂತ ಬಂದಾರ ಹುಟ್ಟು ಬರ್ತೀನಿ ಜಗದಾಗ ಬೆರಿತೀನಿ ನಮ್ಮ ಕೈ ಮೇಗೆ ಆಗಿದ್ದು ಈಗ ಆಗಿದ್ದೀವಿ ಈಗ ನಾವು ನೋಡಿದ್ದೀರ ಇಲ್ಲೇ ನವಲಿ ಹಳ್ಳ ಏನೋ ದೂರ ಇರ್ತತ್ತ ಆರಾಮ್ ತಪ್ತತ್ ಮುತ್ಯಾಗ ಹಾಂ ನವಲಿ ಹಳ್ಳ ಹಾಂ ಅದೇ ದೂರ ಸರಿಯಾಗಿ ಬರ್ತಿರ್ತತ್ತ ಮುತ್ಯಾಗ ಉರಿ ಬಿಟ್ಟತ್ತ ಉರಿ ಬಿಡೋಣ ಸಿಂಗ್ಯಾಗ ಊರಾಗ ನಾ ಬಂದಿನಿ ಅನ್ನೋದು ಗೊತ್ತಾಗ್ಬಾರ್ದು ಸಿಂಗ್ಯಾಗ ಹೇಳಿದ್ನತ್ತ ಕೊಂಬು ಹಿಡಿಬೇಡ ಅನ್ನೋ ಹಾಂ ಹಿಂಗೆ ಸಿಂಗ್ಯಾಗ ಹೌದು ಕೆಂಚಪ್ಪಗ ಅಲ್ಲಿಂದ ಹೂನ್ ಮುತ್ಯ ಅನ್ನತ್ತೀವ ಮತ್ತು ಊಟ ಮಾಡ್ಲಾಕ ಮಂದಿ ಊಟ ಮಾಡಿ ಹೇಳ್ರಿ ಅನ್ನೋದಾಗ ಅವ ನೆನಪಾರಿ ಕೊಂಬೆ ಹಿಡ್ದ ಹೇಳಂಕರೆ ಹೇಳಣ ಕರೆ ಅವ್ ನೆನಪಾರಿ ವರ್ಷ ಹಿಡಿಯಂಗೆ ಹಿಡಿದು ಬಿಟ್ಟ ನಾವು ಅದ್ಯಾಕೆ ಸಾಲೆ ಕೊಂಬೆ ಹಿಡಿದು ಊರಾಗ ಗೊತ್ತಾಕದ ಅನ್ನತ್ತ ಮುತ್ಯ ನೆನಪಾರ್ರಿ ಅನ್ನೋ ನೆನಪಾರಿ ಹಂಗೆ ಮುತ್ಯ ಬಂದ ಅನ್ನೋದು ಗೊತ್ತಾಯ್ತು ಊರಾಗ ಹೋಗಿ ತಿಪ್ಪಕೊಳ್ಳೋರ ಮನೆಗೆ ಹೋಗಿ ನೀ ಆಗ ಎಂದಿಲ್ಲ ಅದೇ ಹಾಂ ಜಳಕ ಮಾಡ್ಕೊಂಡ ಮಕ್ಕೊಂದತ್ತ ಮಕ್ಕಳ ದೇವರ ಮನೆಗೆ ಬತ್ತತ್ತ ಅಲ್ಲಿ ಹೋಗು ಬರ್ತೀನಿಪ್ಪ ಜರ ಉಳ್ಳಾಡ್ತೀನಿ ಹಾಂ ನೀ ತೆಗ್ಗೇರಿಗೆ ಹೋಗೋರು ನಾ ಬಂದಿರ್ತೀನಿ ಬಂದಿರ್ತೀನಿ ಅಂತೇಳಿ ಮಾರ್ಸನಹಳ್ಳಿಗೆ ಹೇಳಿ ಹೊಚ್ಬಿಟ್ಟು ಮಾರ್ಸನಹಳ್ಳಿಗೆ ಹೋಗುತ್ತಾನ ಬರ್ತೀನಿ ನಡೀನಿ ಅಂತೇಳಿ ಹೇಳಿ ಹಚ್ಚುಟ್ಯಾನ ಹೇಳಿ ಹಚ್ಚುಟ್ಟಾನ ರಾತ್ರಿ 12 ಆಯ್ತತ್ತ ಮಕ್ಕೊಂದಿದ್ರಂತ ಸಂಗಾಟ ಒಂದು ಮನುಷ್ಯನ ಬಿಟ್ಟು ಹೋಗಿದ್ರತ್ತ ಮುತ್ಯ ಕಾಯ್ಲಕ್ಕ ಏನಾರು ಬೇಕಾದ್ರೆ ಕೊಡ್ಲಾಕ ಅದು ಯಾರು ಗೊತ್ತಿಲ್ಲವ ಒಂದು ಮನುಷ್ಯನ ಬಿಟ್ಟು ಹೋಗ್ಯಾರ ಆ ಮನುಷ್ಯಾಗ ಬಿಟ್ಟು ಹೋಗೋಣ ಮುತ್ಯ ಅವನು ಮುಕ್ಕೊಂದನ ಅವನು ಮುಕ್ಕೊಂದನ ರಾತ್ರಿ ಬಾರಕ್ಕೆ ಚಾಲು ಆಯ್ತತ್ತ ಲೌಡಿ ಹೇಳು ಅಲ್ಲಿ ಭಕ್ತರು ನೆನೆಸ್ಲತ್ತಾರ ಲೌಡಿ ಹೇಳು ಹತ್ತಿದ್ನತ್ತ ದೇವ್ರ ಮುತ್ಯಾಗ ಅವ ಮಕ್ಕಳು ಮುಕ್ಕೊಂಡೋಗಿ ಅಯ್ಯಪ್ಪ ಇನ್ನು ಎಬ್ಸ್ತಾರ ರಾತ್ರಿ ಹೋಗೋದು ಹೆಂಗೆ ಬಿಡೋದು ಹೆಂಗೆ ಮುತ್ಯ ಬಡಬಡಿಸ್ಲತ್ತ ಹಿಂಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಂಡು ನಾವು ಹಾಗಾರ ತಮ್ಮ ಕುದುರೆ ತಡಿಯಾಕೋ ದೇವ್ರ ಮಣಗಿಡೋಲ್ಲ ನನಗೆ ದೇವ್ರ ಮಣಗಿಡೋಲ್ಲ ಹೇಳಲ್ಲತ್ತೇನ ಕುದುರೆ ಲಗಾಮ್ ಹಾಕಿಬಿಡೋ ಅಂದ ಎದ್ದು ಲಗಾಮ್ ಹಾಕಿದ್ನತ್ತ ಲಗಾಮ್ ಹಾಕೋಣ ಮುಂದೆ ಮಿಂಚಿದ್ರೆ ಕಾಣ್ತದ ಮಿಂಚಲಿಕ್ಕಿಲ್ಲ ಅಂಥದ್ರಾಗ ಮುಂದೆ ಕುದುರೆ ಹಿಡ್ಕೊಂಡು ಮುಂದೆ ಆಗ್ಬೇಕವ ಮತ್ತೆ ಯಾಕೆ ಕಾಣಿಸೋದು ಹ್ಯಾಂಗೆ ಮಾಡೋದು ಅನ್ನತ್ತ ಅಣ್ಣ ಅಲ್ಲಿಂದ ನಡಿಯೋ ಬೆಳಕಾಗ್ತದ ಮುಂದೆ ನಡಿ ಇರ್ಲಕ್ಕಂದ ಗುಂಗಿ ಹುಳ ಬ್ಯಾಟ್ರಿಗತ್ಲೆ ಆಗಿ ಗುಂಗಿ ಹುಳ ಆ ಕಡೆದೆ ಬರ್ತತ್ತದು ಅದು ಮಾರ್ಸಹಳ್ಳಿ ಕಡೆದೆ ಬಂದು ಹಿಂಗೆ ಹೊಣ್ತತ್ ಆ ಗುಂಗಿ ಹುಳದ ಲೈಟ್ ಹಚ್ಚದಂಗೆ ಆಗಿಬಿಡ್ತತ್ ಹೋದ್ರತ್ತ ಹೋಗುತ್ತಾನ ಆ ಕೆಂಚರೇ ಬಂದಿಲ್ಲ ಏನೋ ಕೆಂಚರ ಹಿಂದದ ಅಂತಿದ್ದತ್ತು ಮಾರ್ಸಹಳ್ಳಿ ಮಂದಿ ಬರೀ ಪಾಲ್ಕಿ ಬಂದದ ಇಲ್ಲಿ ಕೆಂಚರ ಏನೋ ಹಿಂದದ ಅಂತಿದ್ರತ್ತು ಎತ್ತಿ ಮಂದಿ ಬಂದು ಕುದುರೆ ಮೇಲೆ ಅಂತರ್ಲೆ ಒಯ್ದು ಗದಿ ಮೇಲೆ ಕುಂತಿದ್ರು ಅವ್ನು ಏನಂತ ಕಾಯ್ಕೊತಿ ಕೂತಿರತ್ತ ಇಲ್ಲ ಅಲ್ಲಿ ಅಲ್ಲಿ ವಾಗ ಮುಚ್ಚಂದು ಸುರುಗಿ ಮಕ ಆಯ್ತಲ್ಲ ಅವ್ರ ಭಾಳ ಕೀರ್ತಿ ಇರುತ್ತೆ ಇಲ್ಲ ಅಲ್ಲಿ ಇದು ಮಾಡ್ತಾರ ಅದು ಆಯ್ತು ಇದು ಮುತ್ತಂದು ಇದೊಂದು ಪವಾಡ ಆಯ್ತು ಇಲ್ಲಿ ಇನ್ನೊಂದು ಪವಾಡ ಅದ ಲಮಣ್ಯರಾವ ಮುತ್ಯ ಮಕ್ಕೊಂದಿನತ್ತ ಪೂಜಾರ ಒಳಗೆ ಕಾಡ್ಲಾಗ್ತಿದ್ನತ್ತ ಭಾಳ ಲಮಣ್ಯರಾವ ದಾರು ಕುಡಿದು ಬಂದು ರೂಗಿ ಪೂಜಾರಿಗಳು ಅದಿರಿ ಬೆಳಗನೂರು ಪೂಜಾರಿಗಳು ಅದಿರಿ ಮತ್ತು ನಾ ಇವತ್ತು ಏನು ಉಂಡು ಬಂದೀನಿ ಹೇಳ್ರಿ ಭಾಳ ಹೇಳ್ತಾರೆ ನಿಮ್ಮದು ಅನ್ನತ್ತು ನಾವು ಉಂಡಿದ್ದು ಹೇಳಬೇಕು ಅಣ್ಣ ನಮ್ಮ ಮುತ್ಯ ಸುಮ್ಮ ಮಕ್ಕೊಂದಲ್ಲೇ ಕೇಳ್ಯಾನ ಮೂಲ್ಯಾಗ ಮಕ್ಕೊಂದಿಂದತ್ತು ಒಂದು ಮೂಲ್ಯಾಗ ಅಲ್ಲಿಂದ ಪೂಜೆಗಳು ಮರ ನಾವು ದನದು ಸುಮ್ಮ ಮಕ್ಕೊಳಕ್ಕೆ ಬಂದೇವು ಮರ ಏನು ಕಿರಿಕಿರಿ ನಿಂದು ಮಕ್ಕಳು ಹೋಗೋ ಕಡೆ ಇಲ್ಲ ಭಾಳ ಹೇಳ್ತಾರೆ ನಿಮ್ಮದು ನೋಡೋನು ಹೇಳಿಲ್ಲ ನಾ ಏನು ಉಂಡು ಬಂದೀನಿ ನಾನು ನಮಗೇನು ಗೊತ್ತಾಗಲ್ಲ ಹೋಮರ ಯಾಕೆ ಕಾಡ್ತಿ ಸುಮ್ಮನೆ ಅಂತೇಳಿ ಇವರು ಚಿಡ್ರಿಗೆ ಬರ್ಲಾತ್ತಾರ ಪೂಜೆಗಳು ಮುತ್ಯ ಮೂಲ್ಯಾಗ ಮಕ್ಕೊಂದಿಂದ ಲಮಣೆ ಅಂದ ಲಮಣೆ ನಾನು ಗುರುಗಳಿಗೆ ಏನು ಕಾಡ್ತೀವೋ ನಾ ಹೇಳ್ತೀನಿ ಬಾ ನೀವು ಉಂಡಿದ್ದು ಹೇಳ್ತೀನಿ ಬಾ ಅಯ್ಯಪ್ಪ ಯಾರೋ ಹೇಳ್ತಾ ಮುತ್ಯ ಅವ್ರು ಹೇಳ್ತಾರೆ ಅಂತೇಳಿ ಅಣಕದ ಮಾತಾಡ್ಕೋತ ಮುತ್ಯನಂತೇಳಿ ಬಂದತ್ತವ ಲಮಣ್ಯರಾವ ಏನು ಗಾಣಿಗೆರವ ಅದು ಗೊತ್ತಿಲ್ಲ ನನಗೆ ಅಲ್ಲಿಂದ ಬಂದು ಕಾಲು ಬಿದ್ದನತ್ತ ಮುತ್ಯಾಗವ ಹೇಳು ಅಪ್ಪ ಏನು ಉಂಡು ಬಂದೀನಿ ಮಗನ ಹೇಳಿ ಹೇಳು ಇಂಥ ರೊಟ್ಟಿ 2 ರೊಟ್ಟಿ ಕಾರ್ಬೇಳೆ ಉಂಡಿ 2 ರೊಟ್ಟಿ ಹಾಲ ರೊಟ್ಟಿ ಉಂಡಿ ಮತ್ತು ಸುಳ್ಳೋದ ಕರೆಯೋದು ಡಕ್ಕನೆ ಖಾಲಿ ಬಿಂದಪ್ಪ ಹೌದಪ್ಪ ಅನ್ನೋದು ಮಗನ ಬಾಡಿ ನಡ್ತವ್ಸಾಯ್ತು ಹೋಗಿ ಮಗನ ನಿಂದು ಬಾಡಿ ನಡ್ತವ್ಸಾಯ್ತು ಮಗನ ನಿಂದು ಹೋಗಂದು
ಏನಾದರೂ ಬಳಗನೂರಾಗ ಮಾತಾಡ್ತಾರೆ ಹೌದು ಬಾಡಿ ನಟ್ಟೊಂದ್ಸೋದು ಎಲ್ಲ ಸೇರತ್ತ ಮಳೆ ಬರಡಿಗೆ ಆಗಿ ಕೇಳ್ತದ ಇದೊಂದು ಪೌಡ ಅವರು ಮಾತಾಡಿದ ಮಾತು ಸುಶೀಲ. ಹ್ಞೂ ಅಲ್ಲಿಂದ ಇಲ್ಲಿ ಹಳಿಗೆ ಹೋಗಾಗ ಪಟ್ಟಿ ಎತ್ತಿದ್ನತ್ ಮುತ್ಯ ಹಳಿ ಪಟ್ಟಿ ಅದೇ ಏನು ಪಟ್ಟಿಗೆ ಎಲ್ಲ ತೆಗಿದ ಏನು ಯಾರೇ ಏನು ಪ್ರಸಾದ ಚೆನ್ನಾಗಿ ಕೆಣೆ ₹1 ಕೊಟ್ಟಿದ್ದು ಇಲ್ಲ ಪಟ್ಟಿ 4 ಮನೆ ಮರಾಠರ ಮನೆ ತಿರ್ಗಾಡ್ತೀನಿ ಹಿಂದಿಗಡೆ ಅದು ಆ ಗಂಟ ಹಿಂದಿಗಡೆ ಅವ್ರಿಗೆ ಏನು ಕೊಡ್ತಾರಲ್ಲ ಆ ಪ್ರಸಾದ ಬರುತ್ತೆ ಆಮೇಲೆ ನಾನು ನೋಡಿಲ್ಲ ಆಮೇಲೆ ಹಾಕೊಂಡು ಬುತ್ತಿ ಕಟ್ಕೊಂಡ್ ಬರ್ತಿದ್ದ ಹಳಿ ಮ್ಯಾಗ ತುಳ್ಳಾಕ ಹೊಳಿ ಮೇಲೆ ಆಯ್ತು ಇಲ್ಲಿ ಹೇಳ್ತೀನಿ ಇಲ್ಲಿ ಅದು ಹಿಂದೆ ಇಲ್ಲಿದೆ ಅದು ಇಲ್ಲಿದೆ ಅದು ನಾಯ್ಕೋಬನ ಮನೆಗೆ ಹೋಗಿದ್ನತ್ತ ಇದು ಅಬಾನ ಮನೆಗೆ ಅದೇ ಅಬಾನ ಮನೆಗೆ ಹೋಗಿದ್ನತ್ತ ಮನ್ಯಾಗ ರೊಟ್ಟಿ ಮಾಡ್ಲಾತಿತ್ತ ಮುದುಕಿ ಅವ ಅನ್ನತ್ ಹೋಗಿ ಇಲ್ಲಿ ಮುತ್ಯ ಅವರು ಮೊಸರು ಮಾರ್ಲಕ್ಕೆ ಹೋಗ್ಯಾರ ಅಂದ್ರ ಮೊಸರು ಮಾರ್ಲಕ್ಕೆ ಹೋಗ್ಯಾರ ನಾನು ಬರ್ನ ಪಟ್ಟಿ ಕೊಡೋತ್ ಹೇಳವ ನಾ ಹೋಗ್ತೀನಿ ಈಗ ಹೊಳೆ ಪಟ್ಟಿ ಕೊಡೋತ್ ಹೇಳತ್ತೆ ಅವ ಮೊಸರಿನಿಂದ ಬಂದತ್ತ ಬಂದು ಹೇಳಿರತ್ತ ಬರೋಣ ಮುತ್ಯ ಅವ್ರ ಪಟ್ಟಿ ಬಂದ್ರೆ ಕೊಡ್ಬೇಕಲ್ಲ ಕಿಸ್ಬಾಯಿ ಕೊಡ್ಬೇಕು ಮುತ್ಯ ಬಂದ್ರೆ ಕೊಡ್ಬೇಕಿಲ್ಲ ನಾನು ಮಂತೇಲಿದ್ದ ಅದಕ್ಕೆ ನಿನ್ನ ಹೆಸರು ಹೇಳ್ದೆ ಅಂದಳತ್ತ ಹೇಳೋಣ ಅಲ್ಲಿಂದ ಬಗಲಾಕ ಪಟಕ ಹಿಡೋದು ಪಟ್ಟಿ ಕೊಡ್ಲಾಕ ಓಡಿ ಬಂದತ್ತ ಮುತ್ಯ ಸ್ವಾಮ್ಯಾನ ಮಡ್ಡಿಗೆ ಹೋಗಿದ್ನತ್ತ ಕೋಲಿ ಮಡ್ಡಿ ದಾಟಿದ್ನತ್ತ ಜನ ಜಾತ್ರೆಗೆ ಕಳ್ಸ್ಲಕ್ಕ ಅಟ್ಟೆ ನಡೆದಾರ ಅವನ ಜೋಡಿ ಹೋಗ್ಲಾಕ ಅಟ್ಟೆ ನಡೆದ ಜನ ಜಾತ್ರೆ ನಿತ್ತದ ಹೋಗಿ ಕುದುರೆ ಮಿಂದ ಹೋಗಿ ಇಡೀ ಮುತ್ಯ ಪಟ್ಟಿ ಅನ್ನ ಬಕ್ಕ ನೆತ್ತಿನಿ ಹೋಗಿ ಕುದುರೆ ಮುಂದೆ ಹೋಗಿ ಇಡೀ ಮುತ್ಯ ಪಟ್ಟಿ ಅನ್ನತ್ತ ಅಬಾ ಅನ್ನತ್ತ ಹ್ಞೂ ಮುತ್ಯ ಅಂದ ಕಡಿಬೆಟ್ಟಿಯಲ್ಲೋ ನಂದು ನಿಂದು ಅಂದತ್ತ ಕಡಿಬೆಟ್ಟಿಯಲ್ಲೋ ನಂದು ನಿಂದು ನನ್ನ ಮಂದಿ ಗಾಬರಿ ಆಯ್ತತ್ತ ಹಿಂಗೆ ಅಂದ ಮುತ್ಯ ಏನು ಅಬಾ ಸಾಯ್ತಾನೋ ಏನು ಮುತ್ಯ ಸಾಯ್ತಾನ ಕಡಿದನ್ನಲ್ಲ ಮತ್ತು ಯಾರ್ದತ್ತೆ ಏನು ಗೊತ್ತಾಗಬೇಕು ಅವ್ನು ಮುತ್ಯ ಜಾತ್ರೆಗೆ ಹೋದ ಜಾತ್ರೆಗೆ ಹೋಗಿ ಮರುದಿವ್ಸೇನ ಒಂದು 4 ದಿನಕ್ಕೆ ಮೊಸರು ಮಾರಿ ಬಂದಾನ ಆ ಇಟ್ಟೊಬ್ಬನು ಚಾದಂಗಡಿ ಮುಂದೆ ಕೂತಾರ ಆ ಇಟ್ಟೊಬ್ಬ ಮುಂದೆ ಚಾದಂಗಡಿ ಇಟ್ಟಿದ್ನಂತಳ ಆ ಅಂಗಡಿ ಮುಂದೆ ಕೂತಾನ ಇವ ಅಬಾನು ಅಲ್ಲಿ ಚಾ ಕುಡ್ಲಿಕ್ಕೆ ಹೋಗ್ಯಾನ ಜಾತಗಾರ ಲಾಲ್ಯಾನು ಎಮ್ಮಿ ಬೋಳಿಸಿ ಅವನು ಚಾ ಕುಡ್ಲಿಕ್ಕೆ ಕೂತಾನ ಅಲ್ಲಿಂದ ಇವ ಅಬ ಏನಂದಾನ ಏ ಜತ್ಗಾರ ನಿಂದು ಕುಸ್ತಿ ಭಾಳ ಚಂದ ಆಡ್ತಿತ್ತು ಮಗನ ನನ್ನ ಜೋಡಿ ಆಗಲಿ ಒಂದು ಪಗಡಿ ಅನ್ನೋ ಬಿಡು ಹಾಂ ಹೇಳಿದೆ ಬಿಡು ಅಯ್ಯೋ ಬಾಬಾ ದದಾರ ಅದು ಎಮ್ಮಿ ಬೋಳಿಸಿ ನಾ ಹೈರಾಣಾಗಿ ಕೂತೀನಿ ರೀ ಎಲ್ಲಿ ಕಿಲಾಪ ಬಿಸಿಲಾಗಿ ಏನು ಮಾಡ್ತೀರಿ ಸುಮ್ಮ ಕುಂದ್ರಂತವ ಎಲ್ಲೋ ಜತ್ಗಾರ ಭಾಳ ಹೇಳ್ತಾರ ಮಗನ ಹಾಗೆ ಹೋಲಿ ಒಂದು ಪಗಡಿ ಅನ್ನೋ ಅದರಿಂದ ಒಂದು ಸಂಗಾಟ ಕೂತವ್ರು ಕೇಳ್ತಾರ ಅವ್ನು ಆಟ ಇದು ಅಲ್ಲೇ ಹೇಳ್ತಾನ ಹೇಳೋ ಲಾಲ್ಯ ಅಂದ್ರು ಹೇಳೋಣ ರಮೇಶ ಹೊಲ್ದಾಗ ಹೋಗ್ಯಾರ ಹೋಗೋಣ ಹಿಡಿದಾರ ತಲೆ ಮೇಲೆ ತೊಗೊಂಡು ಗಜನಿ ಕಳಸೆ ಮುರಿತು ಕಲಾಸ್ ಮತ್ತೆ ಅದು ಮಾಡ್ಸ್ಲಕ್ ಹಚ್ಚದಲ್ಲ ಹೇಳ್ಯಾನಲ್ಲ ಮುತ್ಯ ಬರೋದಾಗ ಕಲಾಸ್ ಆಗಿದ್ನು ಹೇಳ್ಯಾನ ಮತ್ತೆ ಮತ್ತೆ ಮಂದಿ ಮಾತಾಡತ್ತ ಅದ್ಯಾಂಗ ಕಡಿ ಬಿಟ್ಟಿದ್ದ ಮುತ್ಯ ಆಯ್ತಲ್ಲಪ್ಪ ಅಂದ್ರು ಕಡಿದೆ ಆಯ್ತು ಅದಕ್ಕೆ ಶರಣರದು ವಾಕ್ಯ ಸುಳ್ಳು ಆಗಂಗಿಲ್ಲ ಸುಳ್ಳು ಆಗಂಗಿಲ್ಲ ಹೋಲಿ ಹೋತಾನ ಅವನು ಹಾಂ ಡಾಕ್ಟರ್ ಹೋತಾನ ಹೋಗ್ತೀನಿ ಎಲ್ಲಿ ಹೋತು ಆ ಶುಗರ್ ಚೆಕ್ ಮಾಡ್ಕೊಂಡಿದ್ದೆ ಹ್ಞೂ ಉಂಡು ಬರ್ರಿ ಮಾಡ್ತೀನಂದ ಭಾಳ ಮಾತಾಡ್ಬೇಡಿ ಇದರ ತುಂಬ